ಧರ್ಮಸ್ಥಳದಲ್ಲಿ ಎಸ್ಐಟಿ ಶೋಧ ಕಾರ್ಯ ಮುಂದುವರಿದಿದೆ. ಇಂದಿನ ಶೋಧ ಕಾರ್ಯಕ್ಕೆ ಬಿಗ್ ಟ್ವಿಸ್ಟ್ ಕೊಟ್ಟಿದ್ದಾನೆ ಅನಾಮಿಕ. ಪಾಯಿಂಟ್ ನಂಬರ್ 11ರಲ್ಲಿ ನಡೀಲಿಲ್ಲ ಎಸ್ಐಟಿ ಶೋಧ ಕಾರ್ಯ. ಪಾಯಿಂಟ್ ನಂಬರ್ 11ನ್ನ ಬಿಟ್ಟು ಬೇರೆಡೆಗೆ ಆತ ಕರೆದೊಯ್ದಿದ್ದಾನೆ ದೂರುದಾರ. ಪಾಯಿಂಟ್ ನಂಬರ್ 11ರ ಮೇಲ್ಭಾಗಕ್ಕೆ ಕರೆದೊಯ್ದಿದ್ದಾನೆ. ಇಂದಿನ ಶೋಧ ಕಾರ್ಯಕ್ಕೆ ಒಟ್ನಲ್ಲಿ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಪಾಯಿಂಟ್ ನಂಬರ್ 11ರಲ್ಲಿ ಇವತ್ತು ಎಸ್ಐಟಿ ಶೋಧ ಕಾರ್ಯ ನಡೀಬೇಕಾಗಿತ್ತು, ಆದರೆ ಅದು ಸಾಧ್ಯ ಆಗಲಿಲ್ಲ. ಯಾಕೆಂದ್ರೆ ದೂರುದಾರ ಅನಾಮಿಕ ವ್ಯಕ್ತಿ ಪಾಯಿಂಟ್ ನಂಬರ್ 11ನ್ನ ಬಿಟ್ಟು ಬೇರೆ ಕಡೆಗೆ ಕರೆದೊಯ್ದಿದ್ದಾನೆ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ. 11ರ ಪಾಯಿಂಟ್ ಅನ್ನ ಬಿಟ್ಟು ಅದರಿಂದ ಮೇಲ್ಭಾಗಕ್ಕೆ ಕರೆದೊಯ್ದಿದ್ದಾನೆ ದೂರುದಾರ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಾ ಇರುವಂತದ್ದು. ಹಾಗಾಗಿ 11ರಲ್ಲಿ ನಡಿಬೇಕಾಗಿದ್ದಂತಹ ಶೋಧ ಕಾರ್ಯ ತಲಾಶ್ ಇವತ್ತು ಸಾಧ್ಯ ಆಗ್ತಾ ಇಲ್ಲ. ಆತ 11ನೇ ಪಾಯಿಂಟ್ ಅನ್ನ ಬಿಟ್ಟು ಬೇರೆಡೆಗೆ ಕರೆದುಕೊಂಡು ಹೋಗಿದ್ದಾನೆ. 11ನೇ ಪಾಯಿಂಟ್ ನಿಂದ ಮೇಲ್ಭಾಗಕ್ಕೆ ಕರೆದುಕೊಂಡು ಹೋಗಿದ್ದಾನೆ ಎಸ್ಐಟಿ ತಂಡವನ್ನ ಅಂತ ಹೇಳಿ ಗೊತ್ತಾಗ್ತಾ ಇದೆ. ಇಂದಿನ ಶೋಧ ಕಾರ್ಯಕ್ಕೆ ಒಟ್ಟಾರೆಯಾಗಿ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಆತ ಯಾವೆಲ್ಲ ಪಾಯಿಂಟ್ ಗಳನ್ನ ತೋರಿಸ್ತಾ ಇದ್ದಾನೆ ಅಲ್ಲಲ್ಲೇ ಶೋಧ ಕಾರ್ಯಾಚರಣೆಯನ್ನ ನಡೆಸ್ತಾ ಇದ್ದಾರೆ. 11ನೇ ಪಾಯಿಂಟ್ ಅಲ್ಲಿ ಶೋಧ ಕಾರ್ಯಾಚರಣೆ ನಡೀಬೇಕಾಗಿತ್ತು. ಯಾಕೆಂದ್ರೆ ಕ್ರಮವಾಗಿ ಒಂದು ಶೋಧ ಕಾರ್ಯಾಚರಣೆಯನ್ನ ನಡೆಸಿಕೊಂಡು ಬಂದಿದ್ರು. ಭೂಮಿಯನ್ನ ಅಗೆದು ಅವಶೇಷಗಳಿಗಾಗಿ ಪರಿಶೋಧನೆಯನ್ನ ನಡೆಸ್ತಾ ಇದ್ರು. ಆದರೆ ಇವತ್ತು ಆತ 11ನೇ ಪಾಯಿಂಟ್ ಬೇಡ ಅಂತ ಹೇಳಿದಂತ ಕಾರಣಕ್ಕಾಗಿ ಬೇರೆಡೆಗೆ ಕರೆದುಕೊಂಡು ಹೋಗಿದ್ದಾನೆ. ಆತ ಅಲ್ಲಿಗೆ ಹೋಗಿದ್ದಾರೆ, 11ನೇ ಪಾಯಿಂಟ್ ಅನ್ನ ಬಿಟ್ಟಿದ್ದಾರೆ. ಯಾಕೆ ಈ ರೀತಿಯಾಗಿ ಮಾಡಿದ್ರೋ ಗೊತ್ತಾಗ್ತಾ ಇಲ್ಲ. ಯಾಕೆಂದ್ರೆ ಸಾಕಷ್ಟು ಶವಗಳನ್ನ ಅಲ್ಲಿ ಹೂತಿದ್ದೇನೆ ಅಂತ ಅವನೇ ಹೇಳಿದ್ದಾನೆ. 100 ಶವಗಳನ್ನ ಹೂತಿದ್ದೀನಿ ಅಂತ ಹೇಳಿ 11ನೇ ಪಾಯಿಂಟ್ ಅನ್ನ ಬಿಟ್ಟು ಯಾಕೆ ಮುಂದೆ ಹೋಗ್ತಾ ಇದ್ದಾರೆ ಗೊತ್ತಾಗ್ತಾ ಇಲ್ಲ. ಮತ್ ಮೇಲಾಗಿ ಆತ ಕಂಪ್ಲೇಂಟ್ ಮಾಡಿದ್ದಾನೆ ಅನ್ನುವ ಒಂದೇ ಒಂದು ಕಾರಣಕ್ಕಾಗಿ ಆತ ಹೇಳಿದ ಪ್ರತಿಯೊಂದು ಅಂಶವನ್ನು ಯಾಕಾಗಿ ಕೇಳ್ತಾ ಇದೆ ಎಸ್ಐಟಿ ತಂಡ ಅನ್ನೋದು ಕೂಡ ಗೊತ್ತಾಗ್ತಾ ಇಲ್ಲ. ಎಲ್ಲವನ್ನೂ ಕೂಡ ಡಿಜಿಟಲೀಕರಣ ಮಾಡ್ಕೊಳ್ತಾ ಇದೆ. ಅಂದ್ರೆ ಎಲ್ಲವನ್ನೂ ಕೂಡ ಸಾಕ್ಷಿ ಪುರಾವೆಗಳನ್ನ ಇಟ್ಕೊಳ್ತಾ ಇದೆ. ಆತ ಎಲ್ಲಿ ತೋರಿಸ್ತಾ ಇದ್ದಾನೆ, ಏನ್ ಹೇಳ್ತಾ ಇದ್ದಾನೆ, ಎಲ್ಲವನ್ನ ಸಾಕ್ಷೀಕರಿಸ್ಕೊಳ್ತಾ ಇದ್ದಾರೆ ಎಸ್ಐಟಿ ತಂಡ. ಅದು ಖಂಡಿತವಾಗ್ಲೂ ಇದೆ. ಜೊತೆಯಲ್ಲಿ ಆತ 11ನೇ ಪಾಯಿಂಟ್ ಅನ್ನ ಬೇಡ ಅಂದಿದ ತಕ್ಷಣ ಬೇಡ, ಹಿಟಾಚಿಯನ್ನ ತರಿಸಿ ಅಂದಿದ ತಕ್ಷಣ ಹಿಟಾಚಿಯನ್ನ ತರಿಸುವಂತದ್ದು, ಇವೆಲ್ಲವೂ ಯಾಕೆ ಆಗ್ತಾ ಇದೆ ಅನ್ನುವಂಥದ್ದು ಕೂಡ ಕುತೂಹಲ. ಆತ ಇನ್ನು ಎಲ್ಲೆಲ್ಲಿ ತೋರಿಸ್ತಾನೆ, ಎಲ್ಲೆಲ್ಲಿ ಭೂಮಿಯನ್ನ ಅಗಿಬೇಕಾಗತ್ತೆ ಗೊತ್ತಾಗಲ್ಲ. ಒಟ್ಟಲ್ಲಿ ಧರ್ಮಸ್ಥಳದ ಭೂಮಿಯನ್ನ ಫಲವತ್ತು ಮಾಡ್ತಾರಾ ಅಂತ ಹೇಳಿ ಇವರು ಅಂದ್ರೆ ಭೂಮಿಯನ್ನ ಅಗೆದು ಭೂಮಿಯನ್ನ ಹದಗೊಳಿಸೋದಕ್ಕೆ ಪ್ರಾರಂಭಿಸಿದ್ದಾರ ಎಸ್ಐಟಿ ತಂಡ ಪೌರ ಕಾರ್ಮಿಕರನ್ನ ತಗೊಂಡು ಅನ್ನೋದು ಗೊತ್ತಾಗ್ತಾ ಇಲ್ಲ. ಯಾಕೆಂದ್ರೆ 10 ಪಾಯಿಂಟ್ಗಳಾದವು. 11ನೇ ಪಾಯಿಂಟ್ ಅಲ್ಲಿ ಆಗ್ಬೇಕಾಗಿತ್ತು ಆ ಕಾರ್ಯಾಚರಣೆ. ಇವತ್ತು ಮುಂದಿನ ಪಾಯಿಂಟ್ಗೆ ಶಿಫ್ಟ್ ಆದಂತೆ ಕಂಡು ಬರ್ತಾ ಇದೆ. 11ನೇ ಪಾಯಿಂಟ್ ನಿಂದ ದೂರುದಾರನಿಂದ ಟ್ವಿಸ್ಟ್ ಸಿಕ್ಕಿದೆ. 11ನೇ ಪಾಯಿಂಟ್ ನಲ್ಲಿ ದೂರುದಾರನಿಂದ ಒಂದು ಮೆಗಾ ಟ್ವಿಸ್ಟ್ ಸಿಕ್ಕಿರುವಂತದ್ದು. ಪಾಯಿಂಟ್ ನಂಬರ್ 11ರಲ್ಲಿ ಉತ್ಖನನ ಆರಂಭಿಸುವ ದೂರುದಾರನಿಂದ ಅವನೇನು ಆರಂಭಿಸಬೇಕಾಗಿತ್ತು, ಇಲ್ಲಿ ಮಾಡಿ ಅಂತ ಹೇಳಬೇಕಾಗಿತ್ತು. ಆದ್ರೆ ಅವನಿಂದಾನೇ ಈಗ ಟ್ವಿಸ್ಟ್ ಸಿಕ್ಕಿರುವಂತದ್ದು. ಎಸ್ಐಟಿ ತಂಡವನ್ನ ಗುಡ್ಡದ ಮೇಲ್ಭಾಗಕ್ಕೆ ಕರೆದೊಯ್ದಿದ್ದಾನೆ ದೂರುದಾರ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ. ಪಾಯಿಂಟ್ ನಂಬರ್ 11ನ್ನ ಅನಾಮಿಕ ವ್ಯಕ್ತಿ ಮೊದಲು ಗುರುತಿಸಿದ್ದ. ಆದ್ರೆ 11ನೇ ಪಾಯಿಂಟ್ ನಲ್ಲಿ ಬೇಡ ಅಂತ ಇದೀಗ ದೂರುದಾರ ಹೇಳಿದ್ದಾನೆ. ಹಾಗಾಗಿ ಒಂದು ಟ್ವಿಸ್ಟ್ ಸಿಕ್ಕಂತಾಗಿದೆ. ಪಾಯಿಂಟ್ ನಂಬರ್ 11ರಲ್ಲಿ ಉತ್ಖನನ ಆರಂಭ ಆಗಬೇಕಾಗಿತ್ತು. ಆ ಪಾಯಿಂಟ್ ನಲ್ಲಿ ಇದುವರೆಗೂ ಮಾಡಿಕೊಂಡು ಬಂದ ಪ್ರಕಾರ ಪ್ರತಿಯೊಂದು ಆತ ತೋರಿಸಿದಂತಹ ಪಾಯಿಂಟ್ ಗಳನ್ನ ಕೂಡ ಅಗೆದು ತೆಗೆದು ಶೋಧ ಮಾಡುವಂತಹ ಕಾರ್ಯ ನಡೀತಾ ಇತ್ತು. ಆದರೆ ಇವತ್ತು 11ರಲ್ಲಿ ಬೇಡ ಅಂತ ಆತ ಹೇಳಿದ್ದಾನೆ. ಹಾಗಾಗಿ ಒಂದು ಬಿಗ್ ಟ್ವಿಸ್ಟ್ ಸಿಕ್ಕಂತಾಗಿದೆ. ಎಸ್ಐಟಿ ತಂಡವನ್ನ ಗುಡ್ಡದ ಮೇಲ್ಭಾಗಕ್ಕೆ ದೂರುದಾರ ಕರೆದೊಯ್ದಿದ್ದಾನೆ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ. ಗುಡ್ಡದ ಕೆಳಗಿನಿಂದ ಮೇಲ್ಭಾಗಕ್ಕೆ ಎಸ್ಐಟಿ ತಂಡವನ್ನ ಕರೆದೊಯ್ದಿದ್ದಾನೆ ದೂರುದಾರ. ಧರ್ಮಸ್ಥಳದಲ್ಲಿ ಏನು ಎಸ್ಐಟಿ ತಂಡ ಶೋಧ ಕಾರ್ಯವನ್ನ ನಡೆಸ್ತಾ ಇದೆ. ಈ ಸಂದರ್ಭದಲ್ಲಿ ದೂರುದಾರನಿಂದ 11ನೇ ಪಾಯಿಂಟ್ ನಲ್ಲಿ ಒಂದು ಟ್ವಿಸ್ಟ್ ಸಿಗ್ತಾ ಇದೆ. ಯಾಕಾಗಿ ಆತ ಆ 11ನೇ ಪಾಯಿಂಟ್ ನನ್ನ ಕಾಯ್ದಿರಿಸಿಕೊಂಡಿದ್ದಾನೆ ಗೊತ್ತಾಗ್ತಾ ಇಲ್ಲ. ಒಟ್ಟಿನಲ್ಲಿ 11ನೇ ಪಾಯಿಂಟ್ ಅನ್ನ ಕಾಯ್ದಿರಿಸಿಕೊಂಡು ಮುಂದಿನ ಭಾಗಕ್ಕೆ ಕರೆದುಕೊಂಡು ಹೋಗಲಾಗಿದೆ. ಒಂದ್ ರೀತಿಯಲ್ಲಿ ಕುತೂಹಲ, ಸಸ್ಪೆನ್ಸ್ ಥ್ರಿಲ್ಲರ್ ರೀತಿಯಲ್ಲಿಯೇ ಖಂಡಿತವಾಗ್ಲೂ ಇದು
ಇರುವಂತದ್ದು. ಆ ರೀತಿಯಾಗಿ ಒಂದು ಕಾರ್ಯಾಚರಣೆ ನಡೀತಾ ಇದೆ. ಒಟ್ನಲ್ಲಿ ಈ ಎಲ್ಲ ಸಬೂತುಗಳು ಸಿಗಬೇಕಾಗಿದೆ. ನೂರಾರು ಶವಗಳನ್ನು ಹೂತಿಟ್ಟ ಬಗ್ಗೆ ಮಾಹಿತಿ, ದಾಖಲೆಗಳು ಎಲ್ಲವೂ ಸಿಗಬೇಕಾಗಿದೆ. ದಾಖಲೆ ಮೀನ್ಸ್ ಅವಶೇಷಗಳು ಏನು ಉಳಿಯುತ್ತಲ್ಲ, ಅವಶೇಷಗಳು, ಪಳೆಯುಳಿಕೆಗಳು ಏನು ಉಳಿಯುತ್ತಲ್ಲ, ಮಾನವ ದೇಹದ ಅಸ್ಥಿಪಂಜರದ ಪಳೆಯುಳಿಕೆಗಳು ಅಲ್ಲಿ ಈಗ ಸಿಗಬೇಕಾಗಿದೆ. ಬಹುಶಃ ಇನ್ನೆರಡು ಪಾಯಿಂಟ್ಗಳಲ್ಲಿ ಸಿಗಬಹುದು, ಈ ಪಾಯಿಂಟ್ ಅಲ್ಲೂ ಸಿಗಬಹುದು. 3 ಪಾಯಿಂಟ್ಗಳಿದೆ. ಅಲ್ಲಿ ನೂರಾರು ಶವಗಳು ಸಿಗುವ ನಿರೀಕ್ಷೆ ಇದೆ. ಧರ್ಮಸ್ಥಳದಲ್ಲಿ ಏನು ಕಳೆದ ಒಂದು ವಾರದಿಂದಲೂ ಕೂಡ ಈ ತಲಾಶ್ ನಡೀತಾ ಇದೆ. 29ನೇ ತಾರೀಕಿನಿಂದನೂ ಕೂಡ ತಲಾಶ್ ನಡೀತಾ ಇರುವಂತದ್ದು. ಅನಾಮಿಕ ಮುಸುಕುದಾರಿ ವ್ಯಕ್ತಿ ಏನು ದೂರನ್ನ ನೀಡಿದ್ದಾನೆ, ಆ ದೂರಿನ ಪ್ರಕಾರವೇ ದೂರಿನಲ್ಲಿ ಗುರುತಿಸಲ್ಪಟ್ಟ ಪಾಯಿಂಟ್ಗಳನ್ನ ಹಿಡಿದು ತನಿಖೆ, ಶೋಧ ಕಾರ್ಯ ನಡೀತಾ ಇರುವಂತದ್ದು. 10 ಪಾಯಿಂಟ್ಗಳನ್ನ ಶೋಧಿಸಿ ಆಗಿದೆ.